ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10 ಇನ್ನೇನು ಮುಗಿದೋಯ್ತು ಸ್ನೇಹಿತರೆ. ಬಿಗ್ ಬಾಸ್ 10 ಕನ್ನಡದಲ್ಲಿ ಯಾರು ಗೆದ್ರು ಅಂತ ನೋಡೋದಾದ್ರೆ ಸ್ನೇಹಿತರೆ ಕಾರ್ತಿಕ್ ಅವರು ಗೆದ್ದಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಆಗಿದ್ದಾರೆ. ಸ್ನೇಹಿತರೆ, ಇಲ್ಲಿ ಕೆಲವರು ಹೇಳ್ತಾ ಇದ್ರು ಈ ಬಾರಿ ಲೇಡೀಸ್ ಗೆಲ್ತಾರೆ, ಫೆಮಿನಿಸಮ್ ಮತ್ತೆ ಹೆಣ್ಣು ಮಕ್ಕಳನ್ನ ಗೆಲ್ಲಿಸ್ತಾ ಇಲ್ಲ ಜಾಸ್ತಿ ಅಂತ. ಗೆದ್ರೆ ಗೆಲ್ಲಿಸ್ತಾರಪ್ಪ, ಅಲ್ಲಿ ಗೆಲ್ಸೋದೇನು ಬಂತು, ಅವ್ರು ಗೆಲ್ಲಬೇಕು ಅಲ್ವಾ. ಅದರಲ್ಲೂ ಒಬ್ಬರು ಏನೋ ಗೆದ್ದಿದ್ದಾರೆ ಅಷ್ಟೇ. ಬಿಗ್ ಬಾಸಲ್ಲಿ ಒಬ್ಬರೋ ಇಬ್ಬರೋ ಗೆದ್ದಿದ್ದಾರೆ ಲೇಡೀಸು 10 ಸೀಸನ್ನಲ್ಲಿ, ಮತ್ತೆ ಗೆದ್ದಿಲ್ಲ. ನೋಡಿ, ಇಲ್ಲೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಬರೋದಿಲ್ಲ. ಈ ಬಾರಿಯೂ ಕೂಡ ಕಾರ್ತಿಕ್ ವಿನ್ ಆಗಿದ್ದಾರೆ. ಅವರು ಕೂಡ ಮೇಲ್, ಅವ್ರು ಆಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡ್ರಪ್ಪ, SLC PUC ಎಲ್ಲ ರಿಸಲ್ಟ್ ಜಾಸ್ತಿ ಲೇಡೀಸ್ದೇ ಇರುತ್ತಪ್ಪ. ಗಂಡಸ್ರಿಗೂ ಜಾಸ್ತಿ ಪಾಸ್ ಮಾಡ್ರಿ ಇನ್ಲಿಕ್ಕಾಗುತ್ತಾ? ಹಾಗೆ ಅವ್ರು ಹಾಡಿ ಗೆಲ್ಲೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಇಲ್ಲಿ ಹೆಣ್ಣು ಗಂಡು ಅಂತ ಡಿಪೆಂಡ್ ಆಗೋದಿಲ್ಲ. ಹೌದಲ್ವೇನ್ರಿ? ಹೌದು ಅಂತಲೇ ನಾನು ಕೂಡ ಹೇಳ್ತೀನಿ. ಸ್ನೇಹಿತರೆ, ಈ 10ರ ಬಿಗ್ ಬಾಸಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಆಗಿದ್ದ ಮ್ಯಾಟ್ರುಗಳು ಏನೇನಪ್ಪ ಅಂತಂದರೆ, ಬುಲೆಟ್ ರಕ್ಷಕ್ ಅವರ ಮ್ಯಾಟ್ರು. ಅವರದ್ದು ಏನಪ್ಪ, ಸುದೀಪ್ ಅವ್ರ ಮುಂದೆ ಇದ್ದಾಗ ಒಂಥರ ಇರ್ತಾರೆ, ಇಂಟ್ರ್ಯೂಗೆ ಹೋದಾಗ ಏನೋ ಒಂಥರ ಬಿಲ್ಡಪ್ಗಳು ಕೊಡ್ತಾರೆ, ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಟ್ರೋಲ್ ಮಾಡಿದ ಮೇಲೆ ಆದರೂ ಆ ಹುಡುಗ ಬುದ್ಧಿ ಕಲಿಯಲ್ಲ ಅಂತ ನನಗನ್ನಿಸ್ತಾ ಇದೆ. ಅದೇನು ಆ ಥರ ಎಲ್ಲ ಮಾತಾಡೋದಾ ಇಂಟರ್ವ್ಯೂಗಳಲ್ಲೆಲ್ಲ? ನಾನು ಯಾರಿಗೂ ಕೇರೇ ಮಾಡಲ್ಲ, ನಾನು ಹಂಗೆ ಹಿಂಗೆ, ಅವೆಲ್ಲ ಬೇಡ ಬುಲೆಟ್ ರಕ್ಷಕ್ ಅವರೇ ನಿಮಗೆ ಈಗಲೇ. ಕಿಚ್ಚ ಸುದೀಪ್ ಅವರು ದೊಡ್ಡ ನಟರು, ಮತ್ತು ಅವ್ರಿಗೆ ಗೊತ್ತು ಎಲ್ಲಿ ಹೇಗೆ ಮಾತಾಡಬೇಕು, ಯಾರಿಗೆ ಯಾವ ರೀತಿ ಬುದ್ಧಿ ಹೇಳಬೇಕು ಅಂತ. ಕಿಚ್ಚ ಸುದೀಪ್ ಅವರು ನಿಮಗೆ ಯಾವ ರೀತಿ ಬುದ್ಧಿ ಹೇಳಿದ್ರೋ ಆ ರೀತಿ ನಾನು ಕೂಡ ಹೇಳ್ತಾ ಇದ್ದೀನಿ. ನೀವು ಇಂಟರ್ವ್ಯೂಗೆ ಹೋದ್ಮೇಲೆ ಯಾಕೆ ಆ ಥರ ಎಲ್ಲ ಹೇಳ್ಕೊತೀರಾ? ಬಿಗ್ ಬಾಸಲ್ಲೇ ಹೇಳ್ಬೋದಿತ್ತಲ್ಲ ಇದು ತಪ್ಪು ಅದು ಇದು ಅಂತ. ಹೋಗ್ಲಿ ಬಿಡಿ, ಅದು ಮಾತಾಡೋಕೆ ಹೋದರೆ ಇದಾಗುತ್ತೆ. ಮತ್ತು ಡ್ರೋನ್ ಪ್ರತಾಪ್ನ ಗೂಬೆ ಅಂದ್ಬಿಟ್ರು. ಗೂಬೆ ಅಂತ ಒಬ್ಬ ವ್ಯಕ್ತಿನ ಕರೆಯೋದು ಅಷ್ಟೊಂದು ದೊಡ್ಡ ಮ್ಯಾಟ್ರ್ ಅಂತ? ಹೌದು ಅದು ರಕ್ಷಕ್ ಅವರೇ, ದೊಡ್ಡ ಮ್ಯಾಟ್ರೇ ಅದು. ಒಬ್ಬ ವ್ಯಕ್ತಿನ ಗೂಬೆ ಅಂತ ಬೈಯೋದು ತಪ್ಪೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ವರ್ತೂರವರು ಗೆಲ್ತಾರೆ ಅಂತ ಹೇಳ್ತಾ ಇದ್ರು. ನಾನು ನಿಜಕ್ಕೂ ಡ್ರೋನ್ ಪ್ರತಾಪ್ ಗೆಲ್ಲಲಿ ಅಂತ ಬಯಸ್ತಾ ಇದ್ದೆ. ಯಾಕೆ ಗೊತ್ತಾ, ವರ್ತೂರು ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ. ಅವ್ರ ಆಟ ನೋಡಬೇಕಿತ್ತು, ನೋಡಾಗಿದೆ ಜನ. ಅವ್ರ ವ್ಯಕ್ತಿತ್ವ ತಿಳ್ಕೊಬೇಕಿತ್ತು, ತಿಳ್ಕೊಂಡಾಗಿದೆ ಜನ. ಡ್ರೋನ್ ಪ್ರತಾಪ್ ಗೆಲ್ಲಲಿ ಅಂತ ನಾನು ಆಶಯ ಮಾಡಿದ್ದೆ. ಯಾಕಪ್ಪ ಅಂದರೆ ಬಡವರು ಮನೆ ಹುಡುಗ, ತುಂಬ ಅವಮಾನಕ್ಕೊಳಗಾಗಿರೋವನು ಇರ್ಬೋದು. ಅವ್ನು ಸುಳುಗಳು ಹೇಳ್ಕೊಂಡಿರ್ಬೋದು. ಈ ರಾಜಕಾರಣಿಗಳು ಅವನ್ನೆಲ್ಲ ಸುಳುಗಳು ತೆಗೀತಾ ಹೋದ್ರೆ ಅದು ಎಲ್ಲಿಗೆ ನಿಂತ್ಕೋತಾವೋ ಗೊತ್ತಿಲ್ಲ. ಅವ್ರಿಗಿಂತ ದೊಡ್ಡ ಸುಳ್ಳೇನು ಅವನೇನು ಹೇಳಿರಲಿಲ್ಲ ಡ್ರೋನ್ ಪ್ರತಾಪ್. ಆಮೇಲೆ ಇನ್ನೊಂದು ವಿಷಯ ರೀ, ಅವ್ನು ಹೇಳಿರೋ ಸುಳ್ಳಿಂದ ಬೇರೆ ಯಾರಿಗೂ ಏನೋ ಹೇಳ್ತಾರಲ್ಲ, ಬೇರೆ ಯಾರಿಗೂ ಏನು ಮೋಸ ಏನು ಆಗಿಲ್ಲ, ಅನ್ಯಾಯ ಏನು ಆಗಿಲ್ಲ, ಬೇರೆ ಯಾರಿಗೂ ಏನು ತೊಂದರೆನಾಗಿಲ್ಲ. ಬೈದಿರ್ಬೋದು ಜನ, ಆ ಹುಡುಗನ ನೋಡಿ ನೀವು ಬುದ್ಧಿ ಕಲ್ತ್ಕೊಳ್ರಿ ಅಂತ ಮಕ್ಕಳಿಗೆ ಉದಾಹರಣೆ ಕೊಟ್ಟಿರ್ಬೋದು. ಆದರೂ ಈಗ ಏನೋ ಬಿಡಿ, ಆತ ಗೆಲ್ಲಬೇಕಿತ್ತು ಅಷ್ಟೇ, ಗೆಲ್ಲಲಿಲ್ಲ. ರನ್ನರ್ ಅಫ್ಗಾರ ಬಂದವನೇ. ಮತ್ತು ನಾನು ಕೇಳೋದು ಇಷ್ಟೇ, ಡ್ರೋನ್ ಪ್ರತಾಪ್ ಅವ್ರಿಗೆ ಇನ್ನು ಮುಂದೆ ಜನ 1000 ಮಾತಾಡ್ಕೊಳ್ಳಿ, ನೀವು ಅದೇನೋ ಮಾಡ್ತಾ ಇದ್ದೀರಲ್ಲ ಡ್ರೋನು, ಅದು ಇದು ಔಷಧಿ ಹೊಡೆಯೋದು, ಆ ಕೆಲಸನ ಮುಂದುವರಿಸ್ಕೊಂಡು ಹೋಗಿ. ಡ್ರೋನನ್ನು ಸೇಲ್ ಮಾಡೋದು ಅದೆಲ್ಲ ಮಾಡ್ತಾ ಹೋಗಿ. ಅದೇ ಕ್ಷೇತ್ರದಲ್ಲೇ ನೀವು ಒಂದು ದೊಡ್ಡ ಸಾಧನೆ ಮಾಡಿ. ಈ ಆಡ್ಕೊಂಡಿರೋ ಜನಗಳೇ ನಾಳೆ ದಿನ ನಿಮಗೆ ಸನ್ಮಾನ ಮಾಡ್ತಾರೆ. ಆ ಎತ್ತರಕ್ಕೆ ನೀವು ಬೆಳೀರಿ. ನಿಮ್ಮಲ್ಲಿ ಆ ಕ್ಷಮತೆ ಇದೆ, ಮತ್ತು ನಿಮ್ಮಲ್ಲಿ ಆ ದಮ್ ಇದೆ, ನಿಮ್ಮಲ್ಲಿ ಏನಂತಾರೆ ಆ ಬಲ ಇದೆ ಬೆಳೆಯುವಂಥದ್ದು. ಯಾಕೆ ನೀವು ಸುಮ್ಮನೆ
ಆದಷ್ಟು ಬೇಗ ಡಿಪ್ರೆಷನ್ಗೆ ಹೋಗೋದ ಕಡಿಮೆ ಮಾಡಿ. ಯಾಕೆ ನೀವು ಡಿಪ್ರೆಷನ್ಗೆ ಹೋಗೋದು ಬೇಗ? ಮತ್ತು ಅದು ಯಾರೋ ಇವ್ರ ಮೇಲೆ ಇದನ್ನ ಹಾಕ್ತೀನಿ ಅಂತ ಹೇಳಿದ್ರಪ್ಪ, ಮಾನನಷ್ಟ ಮೊಕದ್ದಮೆಯನ್ನು. ಅದು ಹಾಕಿದಾರೋ ಏನೋ, ಹಾಕಿದ್ದೀವಿ ಅಂತ ಹೇಳಿದರು. ನಾನು ಮೀಡಿಯಾದಲ್ಲೆಲ್ಲ ನೋಡಿದೆ. ಅದು ಏನಾಯ್ತೋ ಏನೋ, ಆದರೂ ಗೊತ್ತಿಲ್ಲ ಆ ವಿಷಯ. ಪ್ರಯಾಗ್ರಾಜ್ ಅಂತಲ್ಲೇನೋ ಅವ್ರ ಹೆಸರಿದೆ, ಆಫೀಸರು. ಅವರು ಹೇಳಿದರು, ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತಿದ್ದೀನಿ ಪ್ರತಾಪ್ ಮೇಲೆ ಅಂತ. ಅದು ಏನೋ, ಈಗ ಒಂದು ವೇಳೆ ಮಾನನಷ್ಟ ಮೊಕದ್ದಮೆ ಹಾಕಿ ಅವು ಎಷ್ಟೋ ಒಂದು ವೇಳೆ ದುಡ್ಡೇನಾರ ಕೊಡಬೇಕು ಅನ್ನೋ ಥರ ಬಂದರೆ ಪ್ರತಾಪ್ ಮೇಲೆ, ಬಿಗ್ ಬಾಸ್ ವಿನ್ ಆಗಿದ್ರೆ ಆ ದುಡ್ಡನ್ನಾರು ಅಲ್ಲಿ ಕೊಡ್ತಾ ಇದ್ನಲ್ವಾ, ಆ ಒಂದು ಉದ್ದೇಶದಿಂದ ನಾನು ಹೇಳಿದ್ದು. ಸ್ನೇಹಿತರೆ, ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ. ಅವರಿಗೆ ಮುಂದೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ. ಒಳ್ಳೆ, ಈಗ ಪ್ರಥಮ್ ಅವ್ರಿಗೆ ಯಾವ ರೀತಿ ಫ್ಯೂಚರ್ ಬಂತೋ ಅದೇ ರೀತಿ ಅವರಿಗೂ ಕೂಡ ಬರಲಿ ಅಂತ ನಾನು ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.